ನಗರದ ರಾಮ ಮಂದಿರ ರಿಂಗ್ ರೋಡ್ ಬಳಿಯ ಅಶೋಕ್ 27 ಕ್ರಾಸ್ ಬಳಿಯ ಅಶೋಕ್ ಹೊನ್ನಾಳಿ ಲೇಔಟ್ನ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ನಗರದ ರಾಮ ಮಂದಿರ ರಿಂಗ್ ರೋಡ್ ಬಳಿಯ ಅಶೋಕ್ 27 ಕ್ರಾಸ್ ಬಳಿಯ ಅಶೋಕ್ ಹೊನ್ನಾಳಿ ಲೇಔಟ್ನ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಏರ್ಪಡಿಸಲಾಗಿದ್ದ ಮಹಾಪೂಜೆ ಸಮಾರಂಭದಲ್ಲಿ ಭಾಗಿಯಾದ ವೈದ್ಯಕೀಯ ಶಿಕ್ಷಣ ಸಚಿವ ಶಾಣ್ಪ್ರಕಾಶ್ ಪಾಟೀಲ್ ಅವರು ಪೂಜೆ ನೆರವೇರಿಸಿ ಮಾತನಾಡಿದರು. ವಿಶೇಷವಾಗಿ ಪ್ರತಿ ವರ್ಷ ಅಶೋಕ್ ಹೊನ್ನಾಳಿ ಸ್ವಾಮಿಯವರ ನೇತೃತ್ವದಲ್ಲಿ ಸುಮಾರು 25 ಜನ ಏನು ಸ್ವಾಮಿಗಳು ಎಲ್ಲ ಇರುಮುಡಿ ಪೂಜೆಯಲ್ಲಿ ಪಾಲ್ಗೊಂಡು ಅವರು ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿಕೊಂಡು ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಭೇಟಿ ಕೊಡ್ತಕ್ಕಂಥದ್ದು ಇದು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಭಾಳ ವರ್ಷಗಳಿಂದ ಇವು ಅಶೋಕ್ ಸ್ವಾಮಿ ಮತ್ತು ಅವರೆಲ್ಲ ಸಂಗಡಿಗರು ಮಾಡ್ತಾ ಇರೋದು ಇದು ಒಂದು ಅವರ ಭಕ್ತಿಯ ಸಂಕೇತವಾಗಿದೆ. ಮತ್ತು ನಮ್ಮ ದೇಶದ ಪರಂಪರೆ, ನಮ್ಮ ದೇಶದ ಅನೇಕ ಏನು ಪೂಜೆ ವಿಧಾನಗಳಿವೆ. ಅದರಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆಯೂ ಕೂಡ ಭಾಳ ಮಹತ್ವ ಪಡೆದಿದೆ ದೇಶದಲ್ಲಿ. ಭಾಳಷ್ಟು ಜನ ದೇಶಾದ್ಯಂತ ಈ ಒಂದು ಇದರಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಮತ್ತು ಸುಮಾರು 41 ದಿವಸ ಅವರು ಯಾವುದೇ ರೀತಿಯ ಅಂದರೆ ತಮ್ಮ ಸ್ವಂತ ಅಡುಗೆಯನ್ನು ಮಾಡಿಕೊಂಡು ಆಮೇಲೆ ಯಾವುದೇ ದುಶ್ಚಟಗಳಿಂದ ದೂರ ಇದ್ದು ಮತ್ತು ಎಲ್ಲ ರೀತಿಯಿಂದ ಅವರು ಏನು ಒಂದು ಸನ್ಯಾಸಿಯ ಜೀವನದ ಥರ ಅವ್ರು ಮಾಡ್ತಾರೆ. ಅದು ಖಂಡಿತವಾಗಿ ಅವರ ಒಂದು ಶಾರೀರಿಕ, ಮಾನಸಿಕ, ಆಧ್ಯಾತ್ಮಿಕ ಬೆಳವಣಿಗೆಗೆ ಇದು ಒಂದು ಹೆಜ್ಜೆ ಅಂತಕ್ಕಂಥದ್ದು ನನ್ನ ಭಾವನೆ. ಬಳಿಕ ಮಾತನಾಡಿದ ಎಚ್ಕೆಇ ಸಂಸ್ಥೆಯ ಮಾಜಿ ಅಧ್ಯಕ್ಷ ಭೀಮಾಶಂಕರ್ ಬಿಲ್ಗುಂದಿ ಅವರು, ಅಶೋಕ್ ಹೊನ್ನಾಳಿ ಅವರ ನಿವಾಸದಲ್ಲಿ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿಗಳ ಪೂಜೆ ಅದ್ದೂರಿಯಾಗಿ ನೆರವೇರಿಸಿಕೊಂಡು ಬರಲಾಗುತ್ತಿದ್ದು, ದೇವರು ಅವರ ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯ, ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ಹಾರೈಸಿದರು. ಅಶೋಕನ ಸನ್ನಿಧಾನದಲ್ಲಿ ಇವತ್ತೇನದ ಅಯ್ಯಪ್ಪ ಸ್ವಾಮಿ ಪೂಜೆ ನಡೆದಿದೆ. ಇದು ಏನದ ಅಂತಂದ್ರೆ ನಂಬಲಾಗ್ತಿತ್ತು ಮೊದಲ, ಹಿಂದಗಡೆ ಈ ಕಡೆ ಚೇಂಜ್ ಆಯಿತು. ಎಲ್ಲಿ ಅಂದ್ರೆ ರಾಜಾಪುರದಲ್ಲಾಯಿತು. ಅಲ್ಲಿ ನಂತರ ಏನದ ಅಂದ್ರೆ ಈ ಏರಿಯಾದಲ್ಲಿ ಅಶೋಕ್ 27 ಬಡಾವಣೆಯಲ್ಲಿ ಇವತ್ತು 2 ವರ್ಷದಿಂದ ಪೂಜೆ ನಡೆದಿದೆ. ಇದು ಪೂಜೆ ಏನದ ಅಂತಂದ್ರೆ 41 ದಿವಸಿನ ಪೂಜೆ ಇರ್ತದೆ. ಇದರಲ್ಲಿ ಏನದ ಅಂತ ಭಕ್ತಿಲಿಂತ ಯಾರು ನೀವು ಪೂಜೆ ಮಾಡ್ತೀರಿ, ಭಕ್ತಿಲಿಂತ ಯಾರಿಗೆ ನೀವು ಕರೀತೀರಿ, ನಿಮ್ದು ಏನೇ ಬೇಡಿಕೆ ಇತ್ತು ಅಂದ್ರೆ ನಮ್ಮ ಏನವಲ್ಲ ಬೇಡಿಕೆಗಳನ್ನು ಆಗುತ್ತವೆ ಅಂತಂದು ಇದು ಇದೆ. ಎಲ್ಲರೂ ಇದಕ್ಕೇನದ ಅಂದ್ರೆ ಯಾವಾಗಲೂ ಇದು ಏನದ ನಮ್ಮ ಸನ್ನಿಧಾನ ಮೊದಲು ನಡೆದು ನಾನು ನೋಡಿದ್ದೇನೆ, ಎಲ್ಲ ಕಡೆ ನಡೆದಿದೆ. ಭಕ್ತಿಲಿಂತ ನಾವು ಏನದ ಅಂದ್ರೆ ಪ್ರಾರ್ಥಿಸಿದ್ರೆ ನಮಗೇನೇ ಕೆಲಸ ಇರಲಿ ನಮ್ಮಲ್ಲಿ ದೇವರು ಒಲಿತಾನಂತಂದು ಹೇಳಿ. ತದನಂತರ ಮಾತನಾಡಿದ ರಾಘವೇಂದ್ರ ಮೈಲಾಪುರ ಅವರು, ಅಶೋಕ್ ಹೊನ್ನಾಳಿ ಕುಟುಂಬದ ದೇವರ ಸೇವೆ ಶ್ಲಾಘನೀಯ ಎಂದರು.
ಕಲಬುರಗಿ ನಗರದ ಅಶೋಕಾಸ್ 27 ಕ್ರಾಸ್ ರೋಡ್ ಈ ಒಂದು ಬಡಾವಣೆಯಲ್ಲಿ ಒಂದು ಭವ್ಯ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನದ ಮುಖಾಂತರ ಎಲ್ಲ ಕಲಬುರಗಿ ಕಲ್ಯಾಣ ಕರ್ನಾಟಕ ಎಲ್ಲ ಜನರಿಗೆ ಒಂದು ಹೆಮ್ಮೆಯ ವಿಷಯ. ಕಲಬುರಗಿಯಲ್ಲಿ ಸತತ 25 ವರ್ಷದಿಂದ ನಮ್ಮ ಅಶೋಕಣ್ಣವರು ಹೊನ್ನಳ್ಳಿಯವರು ಈ ಒಂದು ಸನ್ನಿಧಾನದಲ್ಲಿ ಪಾಲ್ಗೊಂಡು ಒಳ್ಳೆಯ ರೀತಿಯಿಂದ ಇದೊಂದು ಬಡಾವಣೆಯಲ್ಲಿ ಕೂಡ ಒಳ್ಳೆಯ ಒಂದು ಕಟ್ಟಡ ಮುಖಾಂತರ ನಿರ್ಮಿಸಿದ್ದಾರೆ. ತಾವೆಲ್ಲರೂ ಸದ್ಭಕ್ತರು ಬಂದು ಇಲ್ಲಿ ಪಾಲ್ಗೊಳ್ಳಬೇಕಂತ ತಮ್ಮೆಲ್ಲರಿಗೆ ಕೇಳಿ ಎಲ್ಲ ಅಶೋಕ್ ಹೊನ್ನಳ್ಳಿ ಅವರ ಸನ್ನಿಧಾನಕ್ಕೆ ಆ ತಂಡಕ್ಕೆ ಶುಭಾಶಯವನ್ನು ಕೋರ್ತೇನೆ. ಅಯ್ಯಪ್ಪ ಸ್ವಾಮಿಯವರ ಆಶೀರ್ವಾದ ಸದಾ ನಮ್ಮ ಪ್ರಜೆ ಮೇಲೆ ಇರಲಿ ಅಂತ ಹಾರೈಸಿ ಗುರುಸ್ವಾಮಿ ಅಶೋಕ್ ಹೊನ್ನಾಳಿ, ಬನ್ಶಂಕರ್ ಅಂಗಡಿ, ರವಿರಾಜ್ ಕೊರವಿ, ರಾಹುಲ್ ಹೊನ್ನಾಳಿ, ನಾಗು ಪಾಟೀಲ್, ಅಲ್ಲೂರ್ ಇತರ ಅನೇಕ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪೂಜೆ ಯಶಸ್ವಿಯಾಗಿ ಪೂರ್ಣಗೊಂಡಿತು. ನಂತರ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಸಂತೋಷ್ ಬಿಲ್ಗುಂದಿ, ಡಾಕ್ಟರ್ ಅಲ್ಲಂಪ್ರಭು ದೇಶ್ಮುಖ್, ರವಿ ಹೊನ್ನಾಳಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು.